ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಚಾನಲ್ ಬ್ಯಾಂಗ್ಳೂರ್ ಬ್ರ್ಯಾಂಡ್ ಬೂಸ್ಟ್. ಈಗ ತಾನೇ ಗ್ರಾಮಾಯಣ ಟ್ರೈಲರ್ ನೋಡಿದೆ, ಅದ್ಭುತವಾಗಿ ಮೂಡ್ ಬಂದಿದೆ, ಸಖತ್ ಕುತೂಹಲ ಹುಟ್ಟಿಸಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. 8 ವರ್ಷದ್ದು ಪರಿಶ್ರಮ ಪ್ರತಿಯೊಂದು ಫ್ರೇಮ್ನಲ್ಲೂ ಕಾಣಿಸ್ತಾ ಇದೆ. ಸಂತೋಷ್ ರೈ ಅವರ ಕ್ಯಾಮ್ರಾ ವರ್ಕ್ ಇದೆ, ನಮ್ಮ ದೇವನೂರು ಚಂದ್ರು ಅವ್ರದ್ದು ರಚನೆ ಮತ್ತು ಡೈರೆಕ್ಷನ್ ಇದೆ. ಸೊ ಅದ್ಭುತವಾದ ಒಂದು ಡೈಲಾಗ್ಸ್ ಎಲ್ಲ ಬಂದೋಯಿತು, ನೋಡೋಕ್ಕೆ ತುಂಬ ಕುತೂಹಲ ಇದೆ. ಇನ್ನು ಕ್ಯಾಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ, ನಮ್ಮ ವಿನಯ್ ರಾಜ್ಕುಮಾರ್ ಅವರು ಇವತ್ತುವರೆಗೂ ಅವ್ರು ಚೂಸ್ ಮಾಡಿರೋಂಥ ಸ್ಕ್ರಿಪ್ಟ್ ಯಾವುದೂ ನಮಗೆ ಮೋಸ ಆಗಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಯಾರು ಟ್ರೈಲರ್ ನೋಡಿಲ್ಲೋ ಖಂಡಿತ ಹೋಗಿ ನೋಡಿ. ಮತ್ತು ಅಚ್ಯುತ್ ಕುಮಾರ್ ಅವರಿದ್ದಾರೆ, ದೇಶಪಾಂಡೆ ಅವರಿದ್ದಾರೆ, ಮತ್ತು ನಮ್ಮ ಲೂಸ್ ಮಾದ ಯೋಗಿ ಅವರು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಮೇಘಾ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅರುಣ್ ಸಾಗರ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇನ್ನು ಅಪರ್ಣಾ ಅವರ ಕೊನೆ ಸಿನಿಮಾ ಇದು. ವಿನಯ್ ರಾಜ್ಕುಮಾರ್ ಅವರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಯಿತು ಟ್ರೈಲರ್ ನೋಡಾದ್ಮೇಲೆ. ಸೊ ತುಂಬಾ ಕುತೂಹಲ ಮೂಡಿಸಿದೆ. ಸೊ ವಿನಯ್ ಅವ್ರದ್ದು ಒಂದು ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಈ ಸಿನಿಮಾನಲ್ಲಿ ಸಖತ್ತಾಗಿ ಎದ್ದು ಕಾಣ್ತಾ ಇದೆ. ನನಗೆ ಪೆಪೆ ಸಿನಿಮಾ ಮೇಲೆ ತುಂಬ ಆಸೆ ಇತ್ತು, ಒಂದು ದೊಡ್ಡ ಹಿಟ್ ಆಗುತ್ತೆ ಅಂತ. ಈಗ ಗ್ರಾಮಾಯಣ ಇದು ಹಿಂದೆ ಬರುವಂಥ ಸಿಟಿ ಲೈಟ್ಸ್ನಲ್ಲಿ ವಿನಯ್ ರಾಜ್ಕುಮಾರ್ ಅವರು ಶ್ಯೂರ್ ಶಾಟ್ ಹೊಡಿತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಮತ್ತು ತೇಜಸ್ವಿ ಅವರ ಮ್ಯೂಸಿಕ್ಕು ಆಲ್ರೆಡಿ ಹಾಡುಗಳೆಲ್ಲ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಟ್ರೈಲರ್ನಲ್ಲಿ. ಜುಲೈ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾವು ಸಿನಿಮಾ ಥಿಯೇಟರ್ನಲ್ಲಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾನು ಸೋಮು ಥಿಯೇಟರ್ನಲ್ಲಿ ಸಿಗ್ತೀವಿ. ನೀವು ಇನ್ನೂ ಟ್ರೈಲರ್ ನೋಡಿಲ್ಲ ಅಂದರೆ ಲಹರಿ ಮ್ಯೂಸಿಕ್ ಚಾನಲ್ನಲ್ಲಿ ಟ್ರೈಲರ್ ಅವೈಲೇಬಲ್ ಇದೆ. ನೋಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು 3ನೇ ತಾರೀಕು ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತೀರಿ. ನೀವು ತಪ್ಪದೆ ಗ್ರಾಮಾಯಣ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ.